ಸುವರ್ಣ. ಮಿಲನ 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 ಮಿಲನ. ಚಿಕ್ಕಿ ನಿನ್ನ ನಾಳೆ ಕೂಸಿ ಶಾಸ್ತ್ರ ನೋಡೋ ಆಸೆ ನನಗೆ. ಪ್ಲೀಸ್ ಚಿಕ್ಕಿ ಬಾ. ಏನಿದ್ದೇನು ಎಲ್ಲ ಬರಿದು ನೀನಿರದೆ ಹೋಗಿದೆ ನೆಮ್ಮದಿ ನನ್ನನ್ನು ತೊರೆದು ನೀನಿರದೆ. ಏನಿದ್ದೇನು ಎಲ್ಲ ಬರಿದು. ಭಾರತಕ್ಕ ನಾವು ಶುರು ಮಾಡ್ಬೋದಲ್ಲ? ಅಶ್ವತ್ಥಣ್ಣ, ಇನ್ನೇನು ಮಗ ಬಂದ್ಬಿಡ್ಬೋದು. ಬಂದ್ಮೇಲೆ ಶುರು ಮಾಡೋಣ. ಏನಂತೀಯ ಚಿಂತನ? ಬರೋ ತನಕ ಕಾಯೋದಕ್ಕೆ ಅವ್ರೇನು ಪಕ್ಕದ ಮನೇಲಿದ್ದಾರಾ? ಅವ್ರು ಬರೋ ಟೈಮಿಗೆ ಬರಲಿ. ಹೊರಟಿದ್ದಾರೆ ಅಂತ ಅಳಿಂದರು ಹೇಳ್ತಿದಾರಲ್ಲ, ಜನ ಎಲ್ಲ ಕಾಯ್ತಾ ಇದ್ದಾರೆ. ನಾವು ಮುಂದುವರ್ಸೋಣ. ಹೌದು ಪಾರ್ವತಿ, ಜನ ಎಲ್ಲ ಕಾಯ್ತಾ ಇದ್ದಾರೆ. ಮುಹೂರ್ತ ಸಮಯನೂ ಮೀರ್ತಾ ಇದೆ. ಮುತ್ತೈದರೆಲ್ಲ ಬೇಗ ಬೇಗ ಅರ್ಶನ ಕುಂಕುಮ ಹಚ್ಚಿ ಅಕ್ಷತೆ ಹಾಕ್ರಮ್ಮ. ಅವನು ಬಂದೇನು ಶಾಸ್ತ್ರ ಮಾಡಬೇಕಾಗಿದ್ಯಾ? ತಡವಾಗಿ ಬಂದರೂ ನಡೆಯುತ್ತೆ. ಸುಮ್ಮನಿರ್ರಿ. ಸೊಸೆ ನೋಡಿ, ಅವಳಲ್ಲಿ ಸೀಮಂತದ ಕಳೆನೇ ಇಲ್ಲ. ಪಾರ್ವತಕ್ಕ ಹೇಳ್ತಿರೋದು ನಿಜಾನೇ. ಅಳಿಂದ್ರೆ, ಅಂಜನ ಏನಾದರೂ ಫೋನ್ ಮಾಡಿದ್ರಾ? ತಲುಪೋದು ಎಷ್ಟೊತ್ತಾಗುತ್ತಂತೆ? ಆವಾಗಲೇ ಚಿಂತನೆಗೆ ಮೆಸೇಜ್ ಕೊಟ್ಟಿದ್ರು. ಅದೇನೋ ಫ್ಲೈಟ್ ಡಿಲೇ ಅಂತೆ, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ. ಅದಕ್ಕೆ ಚಿಂತನೆ ಸ್ವಲ್ಪ ಬೇಜಾರಲ್ಲಿದ್ದಾಳೆ ಅಷ್ಟೇ. ಹೌದು ಪಾರ್ವತಕ್ಕ, ಅದಕ್ಕೆ ನಿಮ್ಮ ಸೊಸೆ ಮುಖದಲ್ಲಿ ಕಳೆ ಇಲ್ಲ. ನೀವು ಕಾರ್ಯ ಶುರು ಹಚ್ಕೊಳ್ಳಿ, ಆಮೇಲೆ ನೋಡ್ತಾ ಇರಿ, ಕಳೆ ಫ್ಲೈಟಲ್ಲಿ ಝೊಯ್ ಅಂತ ಬರುತ್ತೆ.
ಹೇಗಿದ್ಯಾ ಪ್ರಾರ್ಥನಾ? ನಾನು ಚೆನ್ನಾಗಿದ್ದೀನಿ. ಅಶ್ವತ್ಥಣ್ಣನ ಮೊದಲನೇ ಮಗಳು ಪ್ರಾರ್ಥನಾ ಅಲ್ವಾ? ಹೌದು ಕಣೆ, ಬೆಂಗಳೂರಲ್ಲಿ ಗಂಡನ್ ಬಿಟ್ಬಿಟ್ಟು ಬೇರೆ ಮನೆಯಲ್ಲಿ ಸಂಸಾರ ಮಾಡ್ಕೊ ಇದ್ದವಳು ಅವಳೇನೆ. ಅವಳಿಗೆ ಮೊದಲೇ ತಲೆ ಸರಿ ಇಲ್ಲ. ಅದಕ್ಕೆ ಅಲ್ಲ ಒಂದು ಗಂಡ ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಸಂಸಾರ ಮಾಡ್ತಾ ಇರೋದು. ಹೌದೇನ್ರಿ? ನಿಜ ಕಣ್ರಿ, ಸುಮಾರೇ ಜನ ಎಲ್ಲ ಮಾತಾಡ್ತಿದ್ದು. 1000 ಜನ 1000 ಮಾತಾಡ್ತಾರೆ. ಎಲ್ಲರೂ ಮಾತ್ರ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಸುಮ್ಮನೆ ನಿಮ್ಮ ಬಂದು ಕೆಲಸ ನೋಡ್ಕೊಂಡು ಹೋಗ್ರಿ. ಹೌದು, ನೀವಿಷ್ಟೊತ್ತು ಏನೇನು ಮಾತಾಡಿದ್ರೋ ಅದೆಲ್ಲ ಸತ್ಯ. ನಾನೇ ಅವಳು. ಪ್ರಾರ್ಥನಾ, ಒಂದ್ ನಿಮಿಷ ರೀ. ಹೌದು, ನಾನೇ ಅವಳು ಪ್ರಾರ್ಥನಾ. ಮದುವೆ ಆಗಿ ಗಂಡನ ಜೊತೆ ಸರಿಯಾಗಿ ಸಂಸಾರ ಮಾಡಕ್ಕಾಗದೆ ಇದ್ದವಳು, ಆಮೇಲೆ ಗಂಡನ್ ಬಿಟ್ಟವಳು, ಆಮೇಲೆ ಒಂಟಿಯಾಗಿದ್ದವಳು, ಆಮೇಲೆ ಮತ್ತೆ ಮದುವೆ ಆದವಳು, ಆಮೇಲೆ ಹುಚ್ಚಿಡಿಸ್ಕೊಂಡವಳು. ನಾನೇ ಅವಳು. ಒಬ್ರು ಬದುಕಲ್ಲಿ ಇಷ್ಟೆಲ್ಲ ಆದ್ಮೇಲೆ ಅವಳು ಹುಚ್ಚಿ ಆಗದೆ ಇನ್ನೇನಾಗೋಕ್ ಸಾಧ್ಯ? ನಾನು ಮನುಷ್ಯಳೆ ತಾನೆ, ನನಗೂ ಸುಖ ದುಃಖ ನೋವು ಇದೆಲ್ಲ ಇರುತ್ತಲ್ವಾ? ನನ್ನ ಮನ್ಸಿಗೂ ಕಾಯಿಲೆ ಬಂತು, ಆದ್ರೆ ನನ್ನಪ್ಪ ತಂಗಿ ಆರೈಕೆ, ನನ್ನ ಗಂಡ ಮಗಳ ಪ್ರೀತಿ, ನನ್ನ ಅತ್ತೆ ಮಾವನ್ ಮಮತೆ ನನ್ನ ಕಾಯಿಲೆನ ಗುಣ ಮಾಡಿ ಇವತ್ ನಿಮ್ ಮುಂದೆ ಈ ರೀತಿ ಮಾತಾಡೋ ಧೈರ್ಯ ಕೊಟ್ಟಿದೆ. ದೇಹಕ್ಕೆ ಬರೋ ಕಾಯಿಲೆಗೆ ಔಷಧಿ ಕೊಡ್ಬೋದು, ಆದ್ರೆ ಮನ್ಸಿಗೆ ಬರೋ ಕಾಯಿಲೆಗೆ ಪ್ರೀತಿ ಒಂದೇ ಔಷಧಿ ಅನ್ನೋದನ್ನ ನನ್ನ ಗಂಡ ಪ್ರೂವ್ ಮಾಡಿದ್ದಾರೆ. ನನ್ನ ಕಾಯಿಲೆನ ವಾಸಿ ಮಾಡಕ್ಕೆ ಇವರೆಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನೆನೆಸ್ಕೋತಾ ಇದ್ರೆ ನಾನು ಯಾವಾಗ್ಲೂ ಇವ್ರ ಜೊತೆನೇ ಇರ್ಬೇಕು ಅನ್ನಿಸ್ತಾ ಇದೆ. ನಾನು ಮತ್ತೆ ಹುಟ್ಟಿ ಬಂದು ಇಂಥ ಅಪ್ಪನ್ಗೆ ಮಗಳಾಗಿ, ಇಂಥ ತಂಗಿಗೆ ಅಕ್ಕನಾಗಿ, ಇಂಥ ಗಂಡನ್ಗೆ ಹೆಂಡತಿಯಾಗಿ, ಇಂಥ ಮಗಳಿಗೆ ಅಮ್ಮನಾಗಿ, ಇಂಥ ಅತ್ತೆ ಮಾವನ್ಗೆ ಸೊಸೆಯಾಗಿ ಸದಾಕಾಲ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ. ಅತ್ತೆ, ನಾನು ನಿಮ್ಗೆ ತುಂಬಾನೇ ನೋವು ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಇಲ್ಲ ಮಗಳೇ, ಖಂಡಿತ ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲಮ್ಮ. ಇಲ್ಲ ಅತ್ತೆ, ನಾನು ತುಂಬಾನೇ ಕೆಟ್ಟವಳು. ಸೊಸೆಯಾಗಿ ನಾನು ನಿಮಗ್ ಮಾಡಿದ ಸೇವೆಗಿಂತ ಅತ್ತೆಯಾಗಿ ನೀನ್ ನನಗ್ ಸೇವೆ ಮಾಡಿದ್ದೇ ಹೆಚ್ಚು. ನಾನು ನಿಮಗ್ ತುಂಬಾನೇ ತೊಂದರೆ ಕೊಟ್ಟಿದ್ದೀನಿ. ನಾನು ಏನೇ ಮಾಡಿದ್ರು ನೀವ್ ನನಗ್ ಒಂದ್ ಮಾತು ಬೈಲಿಲ್ಲ. ನನ್ನನ್ನ ನಿಮ್ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ. ಇಂಥ ಅತ್ತೆ ಎಷ್ಟು ಹೆಣ್ಮಕ್ಳಿಗೆ ಸಿಗ್ತಾರೆ ಹೇಳಿ? ನನ್ನ ತಾಯಿ ಬದುಕಿದ್ರು ನನ್ನನ್ನ ನಿಮ್ಮಷ್ಟು ಸಹಿಸ್ಕೋತಿರ್ಲಿಲ್ಲ ಅನ್ಸುತ್ತೆ. ಅತ್ತೆ, ನಾನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ಮತ್ತೆ ನನ್ನನ್ನ ಸೊಸೆಯಾಗಿ ಸ್ವೀಕರಿಸ್ತೀರಾ? ಖಂಡಿತ ಪ್ರಾರ್ಥನಾ, ನಮ್ಮ ಮನೆ ಬಾಗಿಲು ಸದಾ ನಿನಗೆ ತೆಗ್ದಿರುತ್ತೆ. ಆದ್ರೆ ಒಂದು ಕಂಡೀಷನ್, ನಮ್ಮ ಮನೆ ಸೊಸೆಯಾಗಿ ಬಂದ್ರೆ ಅಲ್ಲ, ನಮ್ಮ ಮನೆ ಮಗಳಾಗಿ ಬಂದ್ರೆ. ಥ್ಯಾಂಕ್ ಗಾಡ್, ಅಂತೂ ನಾನು ಇಷ್ಟು ದಿನ ಕಾಯ್ತಾ ಇದ್ದಿದ್ಗಳಿಗೆ ಇವತ್ತು ಬಂತು. ಇಷ್ಟು ದಿನ ಪಟ್ಟಿದ ಕಷ್ಟಕ್ಕೆ ಇವತ್ತು ಅರ್ಥ ಸಿಕ್ತು. ಇನ್ನು ಮುಂದೆ ಈ ಪ್ರಪಂಚ ನಮ್ದು ಪ್ರಾರ್ಥನಾ, ನಮ್ದು.
ರೀ ಏನ್ ಮಾಡ್ತಿದ್ದೀರಾ? ದಾರಿ ಬಿಡಿ, ನಾನು ಒಳಗೆ ಹೋಗ್ಬೇಕು. ಯಾಕೆ? ನನಗಿವತ್ತು ತುಂಬ ಖುಷಿ ಆಗ್ತಿದೆ. ಯಾಕೋ? ನನ್ನ ಹೆಂಡತಿ ಎಲ್ರ ಮುಂದೆ ಮಾತಾಡಿದ ರೀತಿಗೆ. ಹೇಗಿತ್ತು ರೀತಿ? ಸೂಪರ್ ಆಗಿತ್ತು. ಆದ್ರೆ ನನಗೊಂದು ಡೌಟ್. ಏನದು? ಇವತ್ತಿದ್ದ ಪ್ರಾರ್ಥನಾ ಇಷ್ಟು ದಿನ ಎಲ್ಲಿದ್ಲು? ಎಲ್ಲೂ ಇಲ್ಲ, ನಿಮ್ ಜೊತೆನೇ ಇದ್ಲು. ಯಾಕೋ ಇವತ್ತಿನ ಈ ಪ್ರಾರ್ಥನಾ ತುಂಬ ಸುಂದರವಾಗಿ ಕಾಣಿಸ್ತಿದ್ದಾಳೆ. ಹಾಗಾದ್ರೆ ಇಷ್ಟ ದಿನ ಇದ್ದಿದ್ದ ಪ್ರಾರ್ಥನಾ ಚೆನ್ನಾಗಿರ್ಲಿಲ್ವಾ? ಚೆನ್ನಾಗೇನೋ ಇದ್ಲು, ಆದ್ರೆ ಇಷ್ಟೊಂದು ಧೈರ್ಯ, ಇಷ್ಟೊಂದು ಬೋಲ್ಡ್ನೆಸ್ ಅವಳಲ್ಲಿ ಇರ್ಲಿಲ್ವಲ್ಲ. ಆದ್ರೆ ಇವಾಗ ಬಂದಿದ್ಯಲ್ಲ, ಅದಕ್ಕೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು ಅಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕು. ಟ್ರೀಟ್ಮೆಂಟಾ? ಇಷ್ಟ ದಿನ ಕೊಟ್ಟಿದ್ ಸಾಲ್ದ? ನನ್ಗೆ ಯಾವ ಟ್ರೀಟ್ಮೆಂಟು ಬೇಡ, ನಾನು ಹುಷಾರಾಗಿದ್ದೀನಿ. ಅದ್ರ ಖುಷಿಗೇನೆ ಈ ಟ್ರೀಟ್ಮೆಂಟ್. ಏನದು ಹೊಸ ಟ್ರೀಟ್ಮೆಂಟ್? ಏನ್ ಟ್ರೀಟ್ಮೆಂಟು ಅಂದ್ರೆ 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 ರೀ, ಮನೇಲಿ ಎಲ್ರೂ ಇದ್ದಾರೆ, ಇದಿವಾಗ ಬೇಕಾ? ದಾರಿ ಬಿಡಿ, ನಾನು ಹೋಗ್ಬೇಕು. ನನ್ನ ಹೆಂಡತಿಗೆ ನಾನು ಟ್ರೀಟ್ಮೆಂಟ್ ಕೊಡೋಕ್ಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ಹೌದಾ? ರೀ, ಅರ್ಥ ಬಂದು ಇಲ್ಲಿ 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 ಮಿಲನ 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 ಮಿಲನ. ಐಶ್ವರ್ಯ, ಪ್ರಾರ್ಥನಾ ಮೇಡಮ್ನ ನಿಭಾಯಿಸೋದು ಎಷ್ಟು ಕಷ್ಟ ಆಯ್ತು ಗೊತ್ತಾ? ನನ್ಗೋಸ್ಕರ ಅಂದ್ರೆ ನಿನ್ ಹೆಂಡತಿಗೋಸ್ಕರ ನೀನ್ ಅಷ್ಟು ಮಾಡಲ್ವಾ? ನೀವು ಚಿಂತನ ಸೀಮಂತಕ್ಕೆ ಬಂದು ಅವರೊಟ್ಟಿಗೆ ಬೆರ್ತು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು. ಮತ್ತೆ ಅದೇ ರಾಗನ? ಏನಾದ್ರು ಬೇರೆ ವಿಷಯ ಮಾತಾಡು. ಹೊಸ ನೀರು ಬಂದ್ರೆ ತಾನೇ ಹಳೆ ನೀರು ಹೋಗೋದು. ನೀವು ಹಳೆದನ್ನ ಯಾವುದೂ ನೆನಪಲ್ಲಿ ಇಟ್ಕೋಬಾರ್ದು. ಅದರಿಂದ ಈಚೆಗೆ ಬಂದು ಹೊಸ ಬದುಕನ್ನ ಆರಂಭಿಸ್ಬೇಕು. ಆಯ್ತಾಯ್ತು. ಚಿಂತನ ನನ್ನ ಕೇಳಿದ್ಲಾ? ಪಾಪ ಚಿಂತನ ಅವರು ಅಂಜನ್ ಬರ್ಲಿಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡಿದ್ರು. ಏನು, ಅಂಜನ್ ಇರ್ಲಿಲ್ವಾ? ಇಲ್ಲ ಐಶ್ವರ್ಯ, ಅದೇನೋ ಸಂಜೆವರೆಗೂ ಬರ್ತಾನೆ ಅಂತಿದ್ರು, ಕೊನೆಗೂ ಬರಲೇ ಇಲ್ಲ. ಎಲ್ಲಿ ಹೋಗಿದಾರಂತೆ ಅಂಜನ್? ಅದೇನೋ ಪ್ರಾಜೆಕ್ಟ್ ವರ್ಕ್ ಮೇಲೆ ಜರ್ಮನಿಗೆ ಹೋಗಿದ್ದಾನಂತೆ. ಅಶ್ವಥ್ ಅವರೆಲ್ಲ ಹೇಗಿದ್ದಾರೆ? ರೀ ಐಶ್ವರ್ಯ, ಇಷ್ಟೊಂದು ಕಾಳಜಿ ಪ್ರೀತಿ ತೋರಿಸೋರು ಅವ್ರ ಮನೆಗೆ ಯಾಕ್ರಿ ಬರಲಿಲ್ಲ? ಸರಿ ಬಿಡಪ್ಪ, ನನ್ನ ಮನೆಯವ್ರ ಬಗ್ಗೆ ಏನು ಕೇಳಲ್ಲ ಆಯ್ತಾ? ರೀ, ಏನ್ ಗೊತ್ತಾ, ನಮ್ಮ ಪ್ರಾರ್ಥನಾ ಅರ್ಥನ್ ಬಿಟ್ಟು ಬರಕ್ಕೆ ರೆಡಿನೇ ಇರಲಿಲ್ಲ. ಎಲ್ರೂ ನಿಮ್ಮ ಮಗಳನ್ನ ಮುದ್ದು ಮಾಡಿದ್ದು. ಆಮೇಲೆ ಅಶ್ವಥ್ ಸರ್ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮಗಳು ಪೇಟ್ ನಿಮ್ ತರನೇ ಅಂದ್ರು. ಅದಕ್ಕೆ ಹರ್ಷ ನಾನು ಬರಲ್ಲ ಅಂದಿದ್ದು. ಅವರೆಲ್ಲ ತುಂಬಾ ಒಳ್ಳೆಯವರು. ನಾನೇ ಅವ್ರು ಕೊಟ್ಟ ಸಲಿಗೆ ಪ್ರೀತಿನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟೆ. ಅವರಿಟ್ಟು ನಂಬಿಕೆನ ಕಳ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಮತ್ತೆ ಆ ಮನೆಗೆ ಹೋಗಲ್ಲ ಅಂತ ನಿರ್ಧಾರ ಮಾಡಿದ್ದೀನಿ. ಪ್ರಾರ್ಥನಾ, ದೇವಸ್ಥಾನಕ್ಕೆ ಬಂದ್ಯಾ? ಬಾ, ದರ್ಶನ ಮಾಡ್ಕೊಂಬರೋಣ.
ಹರ್ಷ ಥ್ಯಾಂಕ್ಸ್ ನಿನ್ನೆ ಚಿಂತನನ್ ಸೀಮಂತಕ್ಕೆ ಬಂದಿದ್ದಕ್ಕೆ. ಅಯ್ಯೋ ಅದೆಲ್ಲ ಯಾಕೆ ಸರ್, ಪರವಾಗಿಲ್ಲ. ನೀವಾದ್ರೂ ಬಂದ್ರಲ್ಲ ಅಂತ ಪ್ರಾರ್ಥನಾ ಖುಷಿಯಾಗಿದ್ಲು. ಇಲ್ಲಾಂದಿದ್ರೆ ನಿಮ್ಮ ಹೋಟೆಲ್ ತನಕ ಹುಡ್ಕೊಂಬಂದ್ಬಿಟ್ರೆ ಅವಳು. ಸರ್ ಅಂಜನ್ ಇನ್ನೂ ಬಂದಿಲ್ವಾ? ಇಲ್ಲ, ಬರ್ತಾರೆ. ಇನ್ನೂ ಪ್ರಾಜೆಕ್ಟ್ ಮುಗ್ದಿಲ್ವಂತೆ. ಅದು ಮುಗಿದ ತಕ್ಷಣ ಬಂದ್ಬಿಡ್ತಾರೆ. ಅಪ್ಪನೂ ಅಲ್ಲೇ ಇದ್ದಾರೆ. ಓ, ಚಿಂತನ್ ಅವರು ಅಂಜನ್ ಬಂದಿಲ್ಲ ಅಂತ ತುಂಬ ಫೀಲ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ನಾವು ತುಂಬ ಟ್ರೈ ಮಾಡಿದ್ವಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹಿಂಗಾಗೋಯ್ತು. ಚಿಂತನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ನೀವೇ ನೋಡಿದ್ರಲ್ಲ ಏನಾಯ್ತು ಅಂತ. ಹೌದು ಸರ್. ಅರೆ ನಿಂತ್ಕೊಂಡೇ ಇದ್ದೀರಲ್ಲ, ಕೂತ್ಕೊಳ್ಳಿ ಸರ್. ಸರ್, ಮೊನ್ನೆ ನಿಮ್ಮನೆಗೆ ಊಟಕ್ಕೆ ಬಂದಾಗ ನನ್ನ ಮಗಳು ಅರ್ಥನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ. ನಿನ್ನೆ ಇವ್ರಮ್ಮ ಊಟ ಮಾಡಿಸುವಾಗ ಅರ್ಥನ ಮನೆಗೆ ಹೋಗೋಣ ಅಂದಾಗಲೇ ಇವ್ರು ಊಟ ಮಾಡಿದ್ದು. ಮಕ್ಕಳಂದ್ರೇನೆ ಹಾಗಲ್ವ ವರ್ಷ, ಎಲ್ಲನೂ ಬೇಗ ಮರಿತಾರೆ, ಅಷ್ಟೇ ಬೇಗ ಬೆರೀತಾರೆ. ಈ ಪ್ಯೂರಿಟಿ, ಸ್ನೇಹ, ಅನುಬಂಧನ ಮಕ್ಕಳು ನೋಡಿ ನಾವು ದೊಡ್ಡವ್ರು ಕಲಿಬೇಕು. ಹರ್ಷ, ನಿಮ್ಮ ತಂದೆಯವ್ರು ಹೇಗಿದ್ದಾರೆ? ಪರವಾಗಿಲ್ಲ ಸರ್, ಹುಷಾರಾಗ್ತಿದ್ದಾರೆ. ಡಾಕ್ಟ್ರ್ ಏನಂತ ಹೇಳಿದ್ರು? ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿದ್ರಾ? ಯಾಕೆಂದ್ರೆ ಈ ಎಲ್ಲ ಕಡೆನೂ ಇತ್ತೀಚೆಗೆ ಈ ಚಿಕನ್ ಗುನಿಯಾ, ಡೆಂಗ್ಯೂ ಎಲ್ಲ ತುಂಬಾನೇ ಹರಡ್ತಾ ಇದೆ. ಅಂಥದ್ದೇನೂ ಇಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೆ ಸರ್. ಹೋಟೆಲ್ ಮಾಡಿ ಎಷ್ಟು ವರ್ಷ ಆಯಿತು ಹರ್ಷ? ತೀರ್ಥಹಳ್ಳಿಲಿ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ? 2 ವರ್ಷ ಆಯಿತು ಸರ್. ಮೊದಲು ಸ್ವಲ್ಪ ಬಿಸ್ನೆಸ್ಸು ಡೌನ್ ಇತ್ತು, ಈಗ ಪಿಕಪ್ ಆಗಿದೆ. ಟೇಸ್ಟಿ ಕ್ವಾಲಿಟಿ ಫುಡ್ ಕೊಟ್ಟರೆ ಜನ ಹುಡುಕೊಂಬಂದು ಊಟ ಮಾಡ್ತಾರೆ ಹರ್ಷ. ನನ್ನ ಪ್ರಕಾರ ಮೌತ್ ಪಬ್ಲಿಸಿಟಿಗಿಂತ ಫಾಸ್ಟೆಸ್ಟ್ ಆ್ಯಡ್ ಇನ್ನೊಂದಿಲ್ಲ. ನೀವೇನಂತೀರಾ? ಹೌದು ಸರ್, ನಮ್ಮ ಹೋಟ್ಲಲ್ಲಿ ತಿನ್ನೋದು ಜನಗಳೇ ಬೇರೆ ಜನರಿಗೆ ಹೇಳಿ ಹೇಳಿ ಈಗ ಅವರು ಬರೋ ಹಾಗಾಗಿದೆ. ಮಿಲನ 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 ಮಿಲನ. ಮೌತ್ ಪಬ್ಲಿಸಿಟಿಗಿಂತ ಫಾಸ್ಟೆಸ್ಟ್ ಆ್ಯಡ್ ಇನ್ನೊಂದಿಲ್ಲ. ನೀವೇನಂತೀರಾ? ಹೌದು ಸರ್, ನಮ್ಮ ಹೋಟ್ಲಲ್ಲಿ ತಿನ್ನೋದು ಜನಗಳೇ ಬೇರೆ ಜನರಿಗೆ ಹೇಳಿ ಹೇಳಿ ಈಗ ಅವರು ಬರೋ ಹಾಗಾಗಿದೆ. ಗುಡ್, ಬಟ್ ಕ್ವಾಲಿಟಿಲಿ ಮಾತ್ರ ಕಾಂಪ್ರ ಆಗಬೇಡಿ. ಈ ಹೋಟೆಲ್ ಬಿಸ್ನೆಸ್ಸಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡದೇ ಇದ್ರೆ ಬ್ರ್ಯಾಂಡ್ ಆಗೋದು ತುಂಬಾನೇ ಕಷ್ಟ. ಖಂಡಿತ ಸರ್, ಥ್ಯಾಂಕ್ಸ್ ಫಾರ್ ಯರ್ ಅಡ್ವೈಸ್. ಐಶ್ವರ್ಯ ಕ್ವಾಲಿಟಿನೆಲ್ಲ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಓಕೆ, ಆಲ್ ದಿ ಬೆಸ್ಟ್ ಹರ್ಷ. ಹೋಟೆಲ್ ಗಗನ್ ಒಂದು ಬ್ರ್ಯಾಂಡ್ ಆಗಲಿ. ಥ್ಯಾಂಕ್ ಯು ಸರ್. ಶ್ರಮ ನಮ್ಮದು, ಫಲ ಆ ದೇವ್ರದು. ನೋಡೋಣ ಆ ದೇವ್ರು ಹೇಗೆ ನಡೆಸ್ತಾರೋ ಹಾಗೆ. ಸರಿ ಹರ್ಷ, ನಾನು ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ. ಸರಿ ಸರ್. ಹೌದು ಸರ್, ಮರಿಬೇಡಿ, ನನ್ನ ಮಗಳು ಅರ್ಥನ ತುಂಬ ಹಚ್ಕೊಂಡಿದ್ದಾಳೆ. ಖಂಡಿತ ಕರ್ಕೊಂಬರ್ತೀನಿ. ಹರ್ಷ, ಟೈಮ್ ಆಯ್ತು, ನಡಿ ಹೊರಡು. ಅಲ್ಲ ಐಶ್ವರ್ಯ, ಐಶ್ವರ್ಯ, ಸಮರ್ಥ್ ಸರು ಬಂದ್ಬಿಡ್ಲಿ. ಹರ್ಷ ಸುಮ್ಮನೆ ಬಾ. ಐಶ್ವರ್ಯ